ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದುರ್ಗದಿಂದ. ಅದೇ ಹೇಳಿದ್ನಲ್ಲ, ಲೈವ್ ಬಂದು ನಮ್ಮ ಫ್ರೆಂಡಿಗೆ ಲೋಡಿಗೆ ಕಳಿಸ್ತೀನಿ ಭದ್ರಾವತಿಗೆ ಅಂತೇಳಿ ಲೋಡ್ ಮಾಡ್ಕೊಬಂದು ಬಂಕಲ್ಲಿ ನಿಲ್ಸೋಗಿದ್ದ. ನಾನು 9 ಗಂಟೆಗೆ ಬಂದು ಟ್ಯಾಂಕ್ ಫುಲ್ ಮಾಡಿ ನಿಲ್ಸೋಗಿದ್ದ. 9 ಗಂಟೆಗೆ ಬಂದು ನಾನು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಹೆಂಗೆ ಹೋಗ್ತೀನಿ ಅಂದರೆ, ಇವಾಗ ರೂಟು ನಂದು ಚಳ್ಳಕೆರೆ ಕಲ್ಯಾಣದುರ್ಗ, ಅಲ್ಲಿಂದ ಕಲ್ಯಾಣದುರ್ಗ ಮತ್ತು ಅಲ್ಲಿಂದ ಅನಂತಪುರ ಹೋಗಿ ಹೈದ್ರಾಬಾದ್ ಮೇಲೆ ಹೋಗೋದು. ಈ ಕಡೆ ಇನ್ನೇನು ಹೋಗೋದು ಲಾತೂರ್ ನಾಂದೇಡ್ ಮೇಲೆ ಅಂತೇಳಿ. ಅಲ್ಲಿ ಆ ರೋಡ್ನಾಗೆ ಮೈಲೇಜ್ ಬರ್ತಿಲ್ಲ, CC ರೋಡಲ್ಲಿ. ಈ ಕಡೆ ರೋಡ್ನಾಗೆ ಚೆನ್ನಾಗಿ ಮೈಲೇಜ್ ಬರೋದು. ಹಿಂಗೆ ಹೋಗ್ತಾ ಇದ್ದೀನಿ ನಾನು ಈ ರೋಡಲ್ಲಿ. ಇವಾಗ ಎಲ್ಲಿದ್ದೀವಿ ಅಂದರೆ, ಇದು ಕುಟಹಳ್ಳಿ ದಾಟಿದ ಮೇಲೆ ರೋಡ್ ನೋಡಿ ಎಲ್ಲ ಅಗಲ ಮಾಡಿದ್ದಾರೆ ಇಲ್ಲಿ ಫಾರೆಸ್ಟ್ನಾಗೆ ಸ್ವಲ್ಪ. ಆಮೇಲೆ ಮುಂದಕ್ಕೆ ಚಿಕ್ಕದಿದೆ, ಇದು ಚೆನ್ನಾಗಿದೆ. ಎಲ್ಲ ರೋಡ್ ಅಗಲ ಮಾಡ್ತಿದ್ದಾರೆ. ಇಲ್ಲ ಮೊದಲು ಈ ರೋಡ್ನಾಗ ಆಂಧ್ರ ಗಾಡಿಯವ್ರು ಕಾಟ ತಡಿಯೋಕೆ ಆಗ್ತಿದ್ದಲ್ಲ ಗುರು. ಸಿಮೆಂಟ್ ಗಾಡಿ ಬರ್ತವೆ, ಇವಾಗ್ಲೂ ಫುಲ್ಲು ಮೈ ಮೇಲೆ ಬರ್ತಾರೆ ಟಿಪ್ಪರ್ ಹೊಡಿದಂಗೆ. ಇಲ್ಲಿಂದ ಅಲ್ಲೇ ರೋಡ್ ಕೆಲಸ ಮಾಡಿದ್ದಾರೆ. ಆ ಕಡೆ ಈ ಕಡೆ ಒಂದೊಂದು ಅಡಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಅದು ಇಲ್ಲ ನೋಡಿ. ಇಲ್ಲಿಂದ ಸಿಂಗಲ್ ರೋಡ್, ಮಾಮೂಲಿ ರೋಡು. ಒಂದೇ ಸಲ ಚಳ್ಳಕೆರೆ ದಾಟಿದ ಮೇಲೆ ಸಿಗಲ್ಲ ಬಂದು ನೋಡಿದ್ರು. ಚಳ್ಳಕೆರೆ ಎಲ್ಲ ದಾಟಿ ಪರ್ಸಂಪುರ ಹತ್ರ ಹೋಗ್ತಾ ಇದ್ದೀನಿ ಇವಾಗ. ಮುಂದೆ ಹೋಗಿ ನಾಗಪಳ್ಳಿ ಗೇಟ್ನಾಗ ಟೀ ಕುಡಿದು ಹೋಗ್ಬೇಕು. ಈ ರೋಡ್ನಾಗ ಗಾಡಿನೇ ಓಡಲ್ಲ ಪರ್ಸಂಪುರ ರೋಡ್ನಾಗೆ. ನಾನು ಇದು ಆನ್ಗಲ್ಲಿಗೆ ಹೋಗಿ ಮೊಳಕಾಲ್ಮೂರು ಮೇಲೆ ಹೋಗೋಣ ಅಂತಿದ್ದೆ. ಮತ್ತಿನ್ನೇನು ಅಲ್ಲಿಗೆ ಹೋದ್ರೆ ಅಲ್ಲೇ ಬರೋದು, ಇಲ್ಲಿಗೆ ಹೋದ್ರೆ ಇಲ್ಲೇ ಬರೋದು. ಆನ್ಗಲ್ಗೆ ಹೋಗಿ ಇದು ಮೊಳಕಾಲ್ಮೂರು ಹೋಗಿ ರಾಯದುರ್ಗ ಹೋಗಿ ಬರಬೇಕು. ಇತ್ತು 50 ಕಿಲೋಮೀಟ್ರ್ ಆನ್ಗಲ್. ಅಲ್ಲಿಂದ ನಾನು 50 ಕಿಲೋಮೀಟ್ರಿಗೆ ಸೀದಾ ಕುಂದ್ರಿಗೆ ಹೋಗ್ಬಿಡ್ತೀನಿ. ಅಲ್ಲಿಂದ ಒಂದು 20 ಕಿಲೋಮೀಟ್ರ್, 50-60 ಕಿಲೋಮೀಟ್ರಿಗೆ ಇದು ಕಲ್ಯಾಣದುರ್ಗ ಹೋಗ್ಬಿಡ್ತೀನಿ ಚಳ್ಳಕೆರೆಯಿಂದ. ಅದಕ್ಕೆ ಹಂಗೆ ಇನ್ನೇನು ಹೋಗೋದಂತೇಳಿ ಯೋಚನೆ ಮಾಡಿ ಹಿಂಗೆ ಬಂದೆ ನೋಡಿ. ಟೀ ಕುಡ್ದು ಹೊಲ್ಟೀನಿ, ತಿರುಗಿಸ್ತಾ ಇದ್ದೀನಿ ಗಾಡಿನ. ಇದೇ ಕಲ್ಯಾಣದುರ್ಗ ರೋಡು. ಇದು ನಾಗಪಳ್ಳಿ ಗೇಟ್ ದಾಟಿದ ಮೇಲೆ ಸಿಗೋದು. ಕುಂದ್ರಿಪಿ ಮೇಲೆ ಕಲ್ಯಾಣದುರ್ಗ ಹೋಗುತ್ತೆ ರೋಡು. ಈ ರೋಡಲ್ಲಿ ನಾನು ಮೊದಲು ಓಡಾಡ್ತಿದ್ವಿ. ಯಾವಾಗಂದರೆ ತಾಡ್ಪತ್ರಿಂದ ಸಿಮೆಂಟ್ ಹೊಡಿತಿದ್ವಿ. ತಾಡ್ಪತ್ರಿಗೆ ಒಯ್ದು ತುಂಬ್ಕೊಂಡು ಹೋಗಿ ಆ ಕಡೆಯಿಂದ ಸಿಮೆಂಟ್ ತುಂಬ್ಕೊಂಡು ಬರ್ತಿದ್ದೆ. ಅವಾಗ ಓಡಾಡ್ತಿದ್ದು, ಅವಾಗ ನೋಡಿದ್ದೆ ರೂಟು. ಹಂಗೆ ಬರ್ತಿದ್ದೆ, ಹಿಂಗೆ ಹೋಗ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಏನು ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋದರೆ ನಮ್ಮ ಕರ್ನಾಟಕ ಬಾರ್ಡ್ರ್. ಇದು ಕರ್ನಾಟಕ ಅತ್ಲಾಗೆ ಕರ್ನಾಟಕ ಅಂತ ಇಲ್ದವರು ನಮ್ಮ ಕರ್ನಾಟಕ ದಾಟಿ ಆಂಧ್ರದೊಳಕ್ಕೆ ಹೋಗ್ತೀವಿ. ಬನ್ನಿ, ಅದು ಆಂಧ್ರ ಬಾರ್ಡರ್ ದಾಟಿದ ಮೇಲೆ ಸಿಗೋಣ. ಅಲ್ಲಿ ಏನಾಗಿದೆ ಅಂದರೆ ಬ್ರಿಡ್ಜ್ ಹತ್ರ ಭಾಳ ಗುಂಡಿ ಬಿಟ್ಟಿದ್ದಾವೆ. ಒಳಗೆ ಒಂದು ನೀರು ನಿಂತಿರ್ತವೆ. ಬನ್ನಿ, ಬಾರ್ಡರ್ ದಾಟಿದ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಆಂಧ್ರ ರೋಡ್ನಾಗ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಂದ ಬರುತ್ತಂದರೆ ನಾಗಪಳ್ಳಿ ಗೇಟ್ ದಾಟಿದ ಮೇಲೆ ಈಗ ಕಲ್ಯಾಣದುರ್ಗ ರೋಡ್ ಹೋಗುತ್ತೆ. ಈ ರೋಡಲ್ಲಿ ಒಂದ್ಸಲ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ದೆ ಅಂದರೆ ಕಲ್ಕತ್ತಾಗ ಹೋಗಿದ್ದು, ಕುಂಬ್ಳಕ ತುಂಬ್ಕೊಂಡು 5772ನಲ್ಲಿ. ಇವಾಗ ಈ ರೋಡಲ್ಲಿ ಹೋಗ್ತಿರೋದು. ಈ ಕಡೆ ಯಾಕೆ ಹೋಗ್ತೀನಿ ಅಂದರೆ, ನಾನು ಹಾಗೆ ಗುಲ್ಬರ್ಗ ಆದಮೇಲೆ ಹೋಗ್ಬೋದಾಗಿತ್ತು. ಮಳೆ ಬರ್ತೈತೆ ಫುಲ್ಲು. ಇದು ಕೃಷ್ಣ ನದಿ, ಘಟಪ್ರಭಾ ನದಿಗಳೆಲ್ಲ ಫುಲ್ಲಾಗಿ ಬರ್ತಿದ್ದಾವೆ. ಅಲ್ಲಿ ಆ ನದಿಗಳೆಲ್ಲ ಫುಲ್ಲಾಗಿ ಬಂದರೂ ನಮಗೆ ಗುಲ್ಬರ್ಗದ ಮೇಲೆ ಹೋಗೋಕ್ಕೇನು ತೊಂದರೆ ಅಂತ ನೀವು ಕೇಳ್ಬೋದು. ಯಾಕೆ ತೊಂದರೆ ಅಂದರೆ, ತಿಂತಿಣಿ ಹತ್ರ ಒಂದು ನದಿ ಬರುತ್ತೆ. ಅಲ್ಲಿ ಫುಲ್ ನೀರು ಬಂದರೆ ಅಲ್ಲಿ ಬಿಡೋದಿಲ್ಲ. ಮತ್ತು ಅದು ದಾಟಿದ ಮೇಲೆ ಇನ್ನೊಂದು ಬರುತ್ತೆ, ಬಸವ ಕಲ್ಯಾಣದ್ದು, ಬಸವ ಜಲಾಶಯದಿಂದ. ಅದು ದಾಟಿದ್ರೂ ಬಿಡೋದಿಲ್ಲ. ಅದು ಫುಲ್ ಬಂದರೂ ಬಿಡೋದಿಲ್ಲ. ಮತ್ತು ಅದು ದಾಟಿದ ಮೇಲೆ ಇನ್ನೆಲ್ಲಿ ಬರೋಲ್ಲ ನಮಗೆ. ಅಲ್ಲೇ ಜಾಮ್ ಆಗ್ತದೆ ಅಂತೇಳಿ ಅಲ್ಲಿ ಹೋಗಲಿಲ್ಲ. ಅಲ್ಲಿಗೇನು ಹೋಗೋದು ಅಂತೇಳಿ ಹಿಂಗೆ ಹೋಗ್ಬಿಡೋಣ ಅಂತೇಳಿ. ಮತ್ತು ಫುಲ್ ಮಳೆ ಬೇರೆ ಬರ್ತೈತೆ. ಆ ಕಡೆ ರೋಡ್ನಾಗ ನೈಟ್ ಓಡಿಸೋಕ್ಕಾಗಲ್ಲ. ನಾಂದೇಡಿಂದ ಲಾತೂರು ನಾಂದೇಡ್ ರೋಡಾಗೆ ಅಲ್ಲಿಂದೇನು ಹೋಗೋದಂತೇಳಿ ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ. ಇದು ಕಲ್ಯಾಣದುರ್ಗ ಅನಂತಪುರ ಹೋಗಿ ಹೈವೇ ಹತ್ತು ಹೋಗ್ಬಿಡ್ತೀನಿ. ಇಲ್ಲೋದ್ರೆ 4.5 ಮೈಲೇಜ್ ಬರ್ತೈತೆ, ಅಲ್ಲೋದ್ರೆ 3.5 ಬರ್ತೈತೆ. ಅದಕ್ಕೆ ಹಿಂಗೆ ಹೋಗ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಸಿಂಗಲ್ ರೋಡು ಒಬ್ಬನೇ ಹೋಗ್ತೀನಿ, ಅದು ಯಾರೂ ಇಲ್ಲ ಹಿಂದೆ ಮುಂದೆ. ಏನು ಭಯ ಇಲ್ಲ. ನಮ್ಮ ಗೆಳೆಯಲ್ಲಿ ಲೋಡ್ ಮಾಡ್ಕೊಂಡು ಬಂದು ನಿಲ್ಸೋದಿಲ್ಲ ಹೋಗ್ತಾ ಇದ್ದೀನಿ.
ಇವಾಗೆಲ್ಲ ಒಂದು ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ. ಏನಂದರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ರಾಜ್ಯ ಸರ್ಕಾರದಿಂದ ಏನಂದರೆ ನಾವು ಇವು LED ಲೈಟ್ ಹಾಕ್ತೀವಲ್ಲ, ಅವು ಹಾಕಿದರೆ ಫೈನ್ ಹಾಕ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಬೇರೆ ಸ್ಟೇಟಲ್ಲಿ ಎಲ್ಲೋದ್ರೂ ಫೈನ್ ಹಾಕ್ತಿದ್ದಾರೆ. ನನಗೆ ಅಹಮದಾಬಾದ್ನಾಗೆ ಹಾಕಿದ್ರು ಕೇಸು. ಅದಿರೋದ್ರಿಂದ ನಮಗೇನು ಉಪಯೋಗ ಆಗುತ್ತೆ ಅಂದರೆ, ಇವಾಗ ಮಳೆಗಾಲದಲ್ಲಿ ನಾವು ಘಾಟ್ ಸೆಕ್ಷನಲ್ಲಿ ಹೋಗ್ತಿರ್ತೀವಿ. ಇದು ಮಳೆಗಾಲದಲ್ಲಿ ಘಾಟ್ ಸೆಕ್ಷನ್ ಹೋಗ್ತಿರ್ತೀವಿ. ಫುಲ್ ಮಳೆ ಬಂದರೆ ಈ ಲೈಟ್ನಾಗ ಏನೂ ಕಾಣೋದಿಲ್ಲ, ಫೋಕಸ್ಸೇ ಬೀಳೋದಿಲ್ಲ. ಅಪೋಸಿಟ್ ಒಂದು ಕಾರ್ ಬಂತಂದರೆ ನಮಗೇನೇನು ಕಾಣೋದಿಲ್ಲ. ಬಂತು ಅನ್ನೋದೇನು ಇವಾಗ ಬರ್ತಿದೆ ನೋಡಿ, ಆಂಧ್ರ ಗಾಡಿ. ಅವನ್ನೆಲ್ಲ ಹಾಕ್ಕೊಂಬರೋ ಲೈಟ್ ಫೋಕಸ್ಗೆ ನಮಗೆ ಅಪೋಸಿಟ್ ಏನೇನು ಕಾಣೋದಿಲ್ಲ, ಆ ಥರ ಆಗುತ್ತೆ. LED ಲೈಟ್ ಇದ್ರೆ ಏನಾಗುತ್ತೆ ಅಂದರೆ ನಮಗೆ ಫೋಕಸ್ ಚೆನ್ನಾಗಿ ಬೀಳ್ತತೆ, ದಾರಿನೂ ಚೆನ್ನಾಗಿ ಕಾಣುತ್ತೆ. ಮಳೆಗಾಲದಲ್ಲಿ ನಾವು ಘಾಟ್ ಸೆಕ್ಷನ್ ರೋಡಲ್ಲಿ ಹೋಗ್ತೀವಲ್ಲ, ಯಾವುದನ್ನ ಗಾಡಿ ಕೆಟ್ಟು ನಿಂತಿರುತ್ತೆ, ಇಲ್ಲ ನಿಧಾನಕ್ಕೆ ಹೋಗೋ ಗಾಡಿ ಕಾಣೋದಿಲ್ಲ. ಈ ಲೈಟ್ ಇದ್ದರೆ ಕಾಣಲ್ಲ, ಅದೊಂದು ಸ್ವಲ್ಪ LED ಲೈಟ್ ಇದ್ದರೆ ಕಾಣುತ್ತೆ. ಅದು ಇದ್ದರೆ ಆಕ್ಸಿಡೆಂಟ್ ಆಗೋದು ಸ್ವಲ್ಪ ಚಾನ್ಸಸ್ ಕಮ್ಮಿ ಇರ್ತತೆ ಘಾಟ್ ಸೆಕ್ಷನ್ ರೋಡಲ್ಲಿ. ಮತ್ತು ನವಂಬರು, ಡಿಸೆಂಬರು, ಜನವರಿ ತಿಂಗಳಿಗೆಲ್ಲ ಫುಲ್ಲು ಇಬ್ನಿ ಬಿದ್ದುಬಿಡುತ್ತೆ ಮಂಜು. ಆ ಕಡೆ ನಮಗೆ ಇದು ರಾಜಸ್ಥಾನ ಮತ್ತು ಅಹಮದಾಬಾದು, ದಿಲ್ಲಿ ಸೈಡ್ ಹೋಗ್ಬಿಟ್ರಂತೂ ಅಲ್ಲಿ ಫುಲ್ಲು ಬಿದ್ದುಬಿಡುತ್ತೆ. ಆವಾಗ ಫೋಕಸ್ ಲೈಟ್ ಬೇಕೇ ಬೇಕು. ಅವಿಲ್ಲಾಂದರೆ ಕೆಲಸ ನಡೆಯೋದಿಲ್ಲ ನಮಗೆ. ನಾವು ಘಾಟ್ ಸೆಕ್ಷನಲ್ಲಿ ಹೋದಾಗ ಅಲ್ಲಿನೂ ಬೀಳುತ್ತಲ್ಲ ಮಂಜು, ಇಬ್ನಿ, ಅವಾಗ ದಾರಿನೇ ಕಾಣಲ್ಲ. ಅದು ಬೇಕು, ಅದಿದ್ದರೆ ಆಕ್ಸಿಡೆಂಟ್ ಕಮ್ಮಿ ಆಗೋದು. ಮತ್ತು ನಾವು ಈ ಥರ ಹಳ್ಳಿ ರೋಡಲ್ಲಿ ಹೋದಾಗ ಅವನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ನಮಗೇನು ರೋಡ್ ಕಾಣಲ್ಲ, ಗಾಡಿ ಅಪೋಸಿಟ್ ಯಾವ ಇಲ್ಲ ಅಂದರೆ ಮಾತ್ರ ಯೂಸ್ ಮಾಡಬೇಕು. ಮತ್ತು ಇನ್ನೊಂದು, ಕಾರ್ನರೆಲ್ಲ LED ಲೈಟ್ ಹಾಕ್ಕೊಂಬರ್ತಾರೆ. ಅವರು ಇದು ಡಿಮ್ಮಂಡ್ ಡಿಪ್ಪೆ ಕೊಡೋದಿಲ್ಲ, ಹಂಗೆ ಸುಮ್ಮನೆ ಬರ್ತಾನೆ ಇರ್ತಾರೆ ಫುಲ್ ಫೋಕಸ್ ಹಾಕ್ಕೊಂಡು. ನಾವು ಎಷ್ಟು ಡಿಪ್ಪರ್ ಕೊಟ್ಟರು ಕಾರ್ನರ್ ಡಿಪ್ಪರೇ ಕೊಡೋದಿಲ್ಲ, ಅವ್ರು ಹಂಗೆ ನುಗ್ಗಿ ಬರ್ತಿರ್ತಾರೆ. ಈ ಕಡೆ ಹಿಂಗೆ ಸಿಂಗಲ್ ರೋಡಲ್ಲಿ ಹೋಗ್ತೀವಲ್ಲ, ಈ ರೋಡಲ್ಲಿ ಆಫ್ ಮಾಡಿದರೆ ಒಳ್ಳೆಯದು. ಅವ್ರು ಎಲ್ಲಿ ಬೇಕಲ್ಲೇ ಯೂಸ್ ಮಾಡಬೇಕು, ಸುಮ್ಮನೆ ಬೇಕಿದ್ದಾಗ ಹಾಕ್ಕೊಂಡು ಹೋಗ್ಬಾರ್ದು. ಮತ್ತು ಇನ್ನೊಂದು ಏನು ರೂಲ್ಸ್ ಅಂದರೆ, ಸಿಟಿ ಒಳಗೆ I-beam ಹಾಕ್ಕೊಂಡು ಹೋಗ್ಬಾರ್ದು. I-beam ಹಾಕಿದರೆ ಅದಕ್ಕೂ ಫೈನ್ ಅನ್ನೋದೇನು ಫೈನ್ ಹಾಕ್ತಿದ್ದಾರೆ ಅಲ್ಲೇ ಬೆಂಗಳೂರಲ್ಲಿ ಆಲ್ರೆಡಿ. ಸಿಟಿ ಒಳಗೆ ಫುಲ್ಲು ಲೈಟ್ ಇರುತ್ತಲ್ಲ, ಅದು ಲೋ ಬೀಮ್ ಹಾಕ್ಕೊಂಡು ಹೋಗ್ಬೇಕು. ರೂಲ್ಸ ಒಂದು ಸ್ವಲ್ಪ ಎಲ್ಲ ಫಾಲೋ ಮಾಡಿರಿ. ಕಾರ್ನರು ಎಲ್ಲ ಗಾಡಿಯರು, ಕಾರ್ನರ್ಗೆ ಒಂದೇ ಹೇಳ್ತೀನಿ ನಾನು, ಎಲ್ಲ ಗಾಡಿಯರಿಗೂ. ಈಗ ನಮಗೆ ಅಪೋಸಿಟ್ ಗಾಡಿ ಬಂತಂದರೆ ಅವ್ರಿಗೆ I-beam ಇದ್ದಿದ್ದು ಲೋ ಬೀಮ್ ಹಾಕಿದರೆ ಆಪೋಸಿಟ್ ಬರೋರು ನಮಗೆ ಲೋ ಬೀಮ್ ಹಾಕ್ತಾರೆ, ಅವಾಗ ದಾರಿ ಕಾಣುತ್ತೆ. ನಾವು ಡಿಮ್ಮಂಡ್ ಡಿಪ್ ಕೊಟ್ಟು ಅವರು ಡಿಮ್ಮಂಡ್ ಡಿಪ್ ಕೊಟ್ಟಿಲ್ಲ ಅಂದರೆ ನಮಗೆ ಅದು ಫೋಕಸ್ ಬಂದು ಕಣ್ಣಿಗೆ ಹೊಡಿತದೆ. ಅವಾಗ ನಮಗೆ ದಾರಿ ಏನೇನು ಕಾಣೋದಿಲ್ಲ, ಅದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಇಂಥ ರೋಡುಗಳಿಗೆ ಮಾತ್ರ I-beam ಹಾಕಿ ಲೋ ಬೀಮ್ ಹಾಕಿಲೇ ಓಡಿಸ್ಬೇಕು ಗಾಡಿ, I-beam ಜಾಸ್ತಿ ಹಾಕ್ಬಾರ್ದು. ಇವಾಗ ನಾನು I-beam ಹಾಕಿದ್ದೀನಿ, ಗಾಡಿ ಯಾವೂ ಇಲ್ಲ ಆಪೋಸಿಟು. ಮುಂದೆ ಯಾವುದೋ ಒಂದು ಗಾಡಿ ಆಂಧ್ರ ಗಾಡಿ ಹೋಗ್ತೈತೆ, ಅಪೋಸಿಟ್ ಇಲ್ಲ ಅಂದರೆ ಮಾತ್ರ I-beam ಹಾಕ್ಬೇಕು, ಅಪೋಸಿಟ್ ಬಂದರೆ ಲೋ ಬೀಮ್ ಹಾಕೋಣ. ಇದು ನಮ್ಮ ಪಾಲಿಸಿ. ಆಂಧ್ರ ಗಾಡ್ರೆ ಡಿಫರೆನ್ಸ್ ಕೊಡೋದಿಲ್ಲ. ಎಲ್ಲ ನಾನು ಬಂದರೆ ತೋರಿಸ್ತೀನಿ, ಬಂದೆ ಅವರು. ಇಲ್ಲಿ ನೋಡಿ ಟೊಮೆಟೊ ಹಣ್ಣಿನ ಗಾಡಿ, ಕಲ್ಯಾಣದುರ್ಗ ಮಾರ್ಕೆಟ್ಗೆ ಹೋಗೋದು ಗಾಡಿ ವೀಲ್ ಕಟ್ಟಾಗಿ ಹೆಂಗೆ ಬಿದ್ದೈತೆ. ಸದ್ಯ ಗಾಡಿ ಬಿದ್ದಿಲ್ಲ, 06 ವೀಲ್ ಅಲ್ಲೇ ಬಿದ್ದಿದೆ ನೋಡಿ, ಪೂರ್ತಿ ಎಲ್ಲ ಹೊಡೆದೇ ಹೋಗ್ಬಿಟ್ಟು ಗಾಡಿ ಸಿಕ್ಕೊಂಡಿದ್ದೆ. ಇವಾಗ ಕಲ್ಯಾಣದುರ್ಗ ದಾಟಿ ಅನಂತಪುರ ರೋಡಿಗೆ ಬಂದು ನೋಡಿ, ಬೈಪಾಸ್ ದಾಟಿ. ಇದು ಎಲ್ಲಿಂದ ಬರುತ್ತೆ ಅಂದರೆ ರೋಡು ಆಲ್ಕಲ್ಲು, ಮೊಳಕಾಲ್ಮೂರು, ರಾಯದುರ್ಗ ಹಿಂಗೆ ಬರ್ತದೆ. ಈಗ ಕೇಳ್ಬೋದು, ನಮಗೆ ಆಲ್ಕಲ್ಗೆ ಹೈವೇಲಿ ಬಂದು ಮೊಳಕಾಲ್ಮೂರು ಮೇಲೆ ಬರ್ಬೋದಾಗಿತ್ತಲ್ಲ ಅಂತಿದೆ. ವೀಲ್ ಕಟ್ಟಾಗಿ ನಿಂತಿತ್ತಲ್ಲ, ಟೈರ್ ಕಿತ್ಕೊಂಡೋಗಿ, ಅವ್ರ ಅದೃಷ್ಟ ಚೆನ್ನಾಗೈತೆ. ಅದು ವೀಲ್ ಕಟ್ಟಾದರೆ ಫಸ್ಟ್ ಇದು ಒಂದು ಸೈಡಿಗೆ ಕ್ರಾಸಾಗಿ ಬೀಳ್ತತೆ, ಅಲ್ಲಿಗೂ ಕ್ರಾಸ್ ಆಗೈತೆ. ಕಂಟ್ರೋಲ್ ಮಾಡಿದ್ದಾರೆ, ಮಾರ್ಕೆಟಿಗೆ ಬರೋದೇನೋ.
ಬೇರೆ ಗಾಡಿ ತಂದು ಕ್ರಾಸಿಂಗ್ ಮಾಡ್ತಾರೆ ಅಲ್ಲೇ ಅಂತ ಬಿಡಲ್ಲ ಸೆಂಟ್ರ್ ರೋಡ್ಗೆ. ಅದೇ ರಾತ್ರಿ ಓಡಾಡ್ಬೇಕಾದ್ರೆ ಒಂದು ಸ್ವಲ್ಪ ತೊಂದರೆ. ಅವರು ಇಂಡಿಕೇಟ್ರ್ ಹಾಕಿ ಎಲ್ಲ ಬೆಂಕಿ ಹಚ್ಚಿದ್ದಾರೆ ಹಿಂದೆ. ಏನಂದ್ರೂ ಒಂದು ಸ್ವಲ್ಪ ಡೇಂಜರ್ ಅದು. ಟೀ ಹೋಟ್ಲಿದ್ದಂಗೆ ಗುರು, ಟೀ ಕುಡಿಯೋಣ ಮುಂದೆ ಹೋಗೋಣ, ಇದು ಗೊತ್ತೇ ಆಗಲ್ಲ ಟೀ ಹೋಟ್ಲ್ ಅಂತೇಳಿ. ಅನಂತಪುರ ಮಾರ್ಕೆಟ್ಗೆ ಹೋಗೋದು ಗುರು, ಇದೆಲ್ಲ ಟೊಮೆಟೊ. ಕಲ್ಯಾಣದುರ್ಗ ಮಾರ್ಕೆಟಿಗಲ್ಲ, ಅನಂತಪುರ ಒಂದು 50 ಕಿಲೋಮೀಟ್ರ್ ಹೋಗೋದು. ದೊಡ್ಡ ಮಾರ್ಕೆಟ್ ಇರೋದು ಅನಂತಪುರನಾಗೆ. ಕೋಲಾರದಾಗಿದ್ದಷ್ಟು ದೊಡ್ಡ ಮಾರ್ಕೆಟ್ ಏನಿಲ್ಲ, ಒಂದು ಲೆಕ್ಕಕ್ಕೈತೆ. ನಾವು ಎಂದೂ ಹೋಗಿಲ್ಲ ಅನಂತಪುರ ಟೊಮೆಟೊ ಮಾರ್ಕೆಟಿಗೆ. ನಾವು ನಮ್ಮ ಗಾಡೀಲಿ ತುಂಬಲ್ಲ ನಾವು ಟೊಮೆಟೊ. ಅದು ಅಲ್ಲಿಂದ ಜಾಸ್ತಿ ಬರೀ UP, ಬಿಹಾರು, ಕಲ್ಕತ್ತಾ ಹೋಗೋದು ಜಾಸ್ತಿ ಅನಂತಪುರದಿಂದ. ಅಹಮದಾಬಾದ್ ತುಂಬಬೇಕಂದ್ರೆ ಕೋಲಾರ್ಗೆ ಹೋಗ್ಬೇಕು ನಾವು ಟೊಮೆಟೊ ತುಂಬಕ್ಕೆ. ಕೋಲಾರಿಂದ ಬಾಡಿಗೆ ಆಗೋದು ಅಷ್ಟಾಗಿರ್ತದೆ ನಮ್ಮ 16 ವೀಲ್ಗೆ. ಅದು 12 ವೀಲು 14 ವೀಲಿಗೆ ಚೆನ್ನಾಗಿ. ನಮ್ಮ ಕಡೆ ಇನ್ನೊಬ್ಬ ಡ್ರೈವರ್ ಇದ್ದರೆ ನಾವು ತುಂಬ ಟೊಮೆಟೊ. ಸುಮ್ಮನೆ ಯಾಕೆ ರಿಸ್ಕು, ಮಳೆಗಾಲ ರೋಡೆಲ್ಲ ಬಂದಾಗಿರ್ತವೆ. ಧರ್ಮಪುರ ಮೇಲೆ ಹೋಗೋಕ್ಕೆ ಜಾಮ್ ಆಗಿರುತ್ತೆ. ಬೊಂಬೈ ಮೇಲೆ ಹೋದ್ರಂತೂ ಹೋಗೋದಿಲ್ಲ ಗಾಡಿ. ಔರಂಗಾಬಾದ್ ಮೇಲೆ ಹೋಗೋಕ್ಕೆ ಕನ್ನಡ ಘಾಟ್ ಬಂದಾಗೈತೆ. ನಿಜವಾಗ್ಲೂ ಅವ್ರು ಟೊಮೆಟೊ ತುಂಬಿಕೆ ಬಂದು ತಾರಾಡ್ತಿರ್ತಾರೆ. ಟೈಮಿಂಗ್ ಹೋಗಲ್ಲ ಗಾಡಿಗಳು, ಲೇಟಾಗೆ ಹೋಗ್ತಿರ್ತವೆ. ರಾಜ್ಕೋಟ್ ಹೋಗೋವು, ಅಹಮದಾಬಾದ್ ಹೋಗೋವು. ಕೆಲವ್ರು ದಬ್ಬ ಹೊಡ್ಕೊಬಂದು ಟೈಮಿಂಗ್ ಕ್ಯಾಚ್ ಮಾಡ್ತಾರೆ. ಅದೆಲ್ಲ ಬೇಕಾಗಿರೋ ನಮಗೆ ಟೆನ್ಷನ್ ತಗೊಂಡು ಹೊಡಿಯೋದು. ಈಗ ಲೇಟ್ ಆದರೆ ಬಾಡಿಗೆನೂ ಕಟ್ ಮಾಡ್ತಾರೆ. ಓನರ್ ಹತ್ರ ಬಯಸ್ಕೋಬೇಕು, ಮತ್ತು ಅವ್ರ ಪಾರ್ಟಿ ಹತ್ರ ಬಯಸ್ಕೋಬೇಕು. ಭಾಳ ಜನ ಬಯಸ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಅನುಭವ ಆಗಿರ್ತದೆ. ನಾವು ಮೊದಲು 14 ವೀಲಲ್ಲಿ ಹೊಡೆದೀವಿ ಭುವನೇಶ್ವರು, ಕಟಕ್, ಬರಂಪುರ್ಗೆ. ಇವಾಗ ಈ ಗಾಡೀಲಿ ಯಾವ ಗಾಡೀಲಿ ತುಂಬಿಲ್ಲ ನಾವು ಟೊಮೆಟೊನ. ಪೋಸ್ಟ್ ಸ್ಟಾರ್ಟ್ ಆಗ್ಬೋದು ಮುಂದೆ ನೆಕ್ಸ್ಟ್ ತಿಂಗಳಿಂದ ಕಲ್ಕತ್ತಾಗೆ. ಒಂದು 2 ಲಕ್ಷ ಬಾಡಿಗೆ ಇದ್ದರೆ ತುಂಬಾನ, ಒಂದು 2-2.10 ಕೊಟ್ಟರೆ ತುಂಬೋದು. ಇಲ್ಲ ಲೋಡಿಂಗ್ ಇಲ್ಲ ಅಂದರೆ ಸ್ವಲ್ಪ ಡಲ್ ಇದ್ದರೆ ಕಲ್ಕತ್ತಾ ತುಂಬೋದು. ಇವಾಗ ಸದ್ಯ ಮಳೆ ಬರೋದ್ರಿಂದ ಎಲ್ಲಿ ಹೋಗಂಗಿಲ್ಲ. ಮಳೆಗಾಲದಲ್ಲಿ ಕಚ್ಚಾ ಮಾಲ್ ತುಂಬಕ್ಕೆ ಭಯ ಆಗ್ತದೆ ಗುರು, ಯಾಕಂದರೆ ರೋಡ್ ಜಾಮು. ಮಳೆ ಬಂದು ರೋಡ್ ಜಾಮ್ ಆಗ್ತೈತೆ ಎಲ್ಲೆಂದ್ರೆ, ಅದಕ್ಕೆ ತುಂಬಲ್ಲ. ನಮ್ಗೆ ಹೆದರಿಕೆ ಕಚ್ಚಾ ಮಾಲ್ ತುಂಬೋಕ್ಕೆ. ಒಂದ್ಸಲ ತುಂಬಿ ಲೇಟಾಗಿ ಹೋಗಿದ್ದಕ್ಕೆ ಬಾಡಿಗೆ ಕಟ್ ಮಾಡಿದ್ದೆ ನಮ್ಮದು ಅಹಮದಾಬಾದಿಗೆ. ಅವಾಗಲಿಂದ ತುಂಬೋಕ್ಕೆ ಅದ್ರ ಸುದ್ದಿಗೆ ಹೋಗಲ್ಲ. ನಮ್ಮ ಸೌಕರ್ಯ ಬೇಡ ಅಂತಾನೆ ಕಚ್ಚಾ ಮಾಲ್ಗೆ. ಅದು ನಾವು ಆಲೂಗಡ್ಡೆ ತುಂಬ್ತೀವಿ, ಅದೇನು ಗುರು ಟೈಮಿಂಗ್ ಕೊಡ್ತಾರೆ. ಟೈಮಿಂಗ್ ಭಾಳ ಕಮ್ಮಿ ಕೊಡೋದು. 2 ದಿವಸ ಮಂಡಿ, 3 ದಿವಸ ಮಂಡಿ ಹಿಂಗಿರುತ್ತೆ. ನಾವು ಕಾಶ್ಮೀರಿಂದ ಸೇಫ್ ತುಂಬಿದ್ವಲ್ಲ, ಈಗ 2 ವರ್ಷದ ಕೆಳಗೆ 14 ವೀಲಲ್ಲಿ, ಅದು ಟೈಮಿಂಗ್ ಕೊಟ್ಟಿದ್ರು ಗುರು. 2300 ಕಿಲೋಮೀಟ್ರ್ 50 ಗಂಟೆ ಕ್ಯಾಚ್ ಮಾಡಿದ್ವಿ. ಬಂದು ಮಾರ್ಕೆಟಿಗೆ ಗಾಡಿ ಕೊಟ್ಟಿದ್ವಿ. ಆದರೆ ಬಂದರೂ ಅವ್ರು ಗಾಡಿ ಖಾಲಿ ಮಾಡಿದ್ದಿಲ್ಲ, 2 ದಿವಸ ಖಾಲಿ ಮಾಡಿದ್ದು. ನಾವು ಟೈಮಿಗೆ ಸರಿಯಾಗಿ ಬಂದರೆ ಖಾಲಿ ಮಾಡಿರಲಿಲ್ಲ, 2 ದಿವಸ ಖಾಲಿ ಮಾಡಿದ್ರು. ಹಂಗಾಗ್ತವೆ, ರೋಡಲ್ಲಿ ಅರ್ಜೆಂಟ್ ಮಾಡ್ತಾರೆ. ಅಲ್ಲಿಗೆ ಹೋದ್ಮೇಲೆ ನಾಳೆ ಖಾಲಿ ಮಾಡ್ತೀವಿ, ನಾಳೆ ಖಾಲಿ ಮಾಡ್ತೀವಿ ಅಂತಾರೆ. ಈ ಗಾಡಿ ಅಹಮದಾಬಾದಿಂದ ಆಲೂಗಡ್ಡೆ ತುಂಬಿಗೆ ಬಂದಿತ್ತು ಹಾಸನಕ್ಕೆ. ಪಾರ್ಟಿ ಅರ್ಜೆಂಟ್ ಮಾಡ್ದೆ ಹಾಸನ್ಗೆ ಹೋಗೋ ತನಕ. ಹಾಸನಕ್ಕೆ ಹೋದರೆ 2 ದಿವಸ ನಿಲ್ಸ್ ಖಾಲಿ ಮಾಡಿದ್ದು. ಮೈಸೂರು ಹಾಸನಲ್ಲಿ ಗಾಡೀಲಿ ಕ್ರಾಸಿಂಗ್ ಮಾಡ್ತಾರೆ. ಅಂದರೆ ಮಾಲ್ ಹೆಂಗೆ ತಗೊಂಡೋಗ್ತಾರೋ ಪಾರ್ಟಿಗಳು ಹಂಗಂಗೆ ಈಗ ಅನ್ಲೋಡ್ ಮಾಡ್ತಾರೆ. ಗೋಡನ್ಗೆ ಇಳಿಸೋದು ಕಮ್ಮಿ. ಗೋಡನ್ಗೆ ಇಳಿಸಿದ್ರೆ ಮಾಲ್ ಕೆಡ್ತಂತೇಳಿ ಇಳಿಸಲ್ಲ ಅವರು. ಎಲ್ಲಾದರೂ ಅಷ್ಟೇ, ಗೋಡನಿಗೆ ಮಾಲೇ ಇಳಿಸೋದಿಲ್ಲ. ಸ್ವಲ್ಪ ಒಂದು 100 ಚೀಲ 50-200 ಚೀಲ ಇದ್ರೆ ಇಳಿಸ್ತಾರೆ. ಪೂರ್ತಿ 35 ಟನ್ನು ಇಳಿಸಲ್ಲ, ಕಮ್ಮಿ ಇಳಿಸೋದು. ಈಗ ಹೋದ್ಮೇಲೆ ಹಂಗೆ ಮಾಡ್ತಾರೆ ನೋಡಿ. ರೋಡಲ್ಲಿ ಅರ್ಜೆಂಟ್ ಮಾಡೋದು, ಅನ್ಲೋಡಿಂಗ್ ಪಾಯಿಂಟ್ಗೆ ಹೋದರೆ ಲೇಟು ನೋಡಿ. ಎಲ್ಲಿಗೆ ಲೇಟ್ ಹಾಕ್ಕೊಂಡು ಬರ್ತಾರೆ. ಏನೇನು ಕಾಣೋದಿಲ್ಲ. ಇವರು ಆಂಧ್ರ ಗಾರ್ಡನ್ ಬರೋ ಪ್ರೋಗ್ರೆಸ್ ಗುರು. ಇಲ್ಲೆಲ್ಲ ಅಮೌಂಟ್ ಹಾಕಿದ್ದಾರೆ ಅನ್ನೋ ಗುರು, ಕಾಣೋದಿಲ್ಲ. ಬಂದು ಹೋಗಮ್ಮ ಎಲ್ಲ ಟೀ ಕುಡಿಯೋಕೆ ನಿಲ್ತಾನೆ. ಈಗ ಟೀ ಕುಡಿಯೋಣ ಅಂತೇಳಿ ನಿಲ್ಸಿದ್ದೆ. ಅನಂತಪುರ ನಮ್ದು 50 ಕಿಲೋಮೀಟ್ರ್ ಐತೆ. ಹಂಗೆ ಟೈರ್ ಚೆಕ್ ಮಾಡ್ಕೊಂಡು ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ನೋಡ್ಕೊರು. ಟೀ ಕುಡ್ದೆ ನಿದ್ದೆ ಬಂದಂಗೆ ಆಗೋದು. ಒಂದು 15 ದಿವಸದಿಂದ ಫುಲ್ ರೆಸ್ಟಲ್ಲಿದ್ದಲ್ಲ, ಹಾಗಾಗಿ ನಿದ್ದೆ ಬರ್ತೈತೆ. ಕುಡಿಯೋಕ್ಕೆ ಎಲ್ಲ ಹಿಂಗೆ ಆಗಿದ್ದಾವೆ ಮಾಲ್ ಕೂತ್ಕೊಂಡು.
ತುಂಬಿಟ್ಟೆ ನಾವು ಹೊಡೆಯೋ ಹುಡ್ಕಿ ರೋಡ್ ಚೆನ್ನಾಗೈತೆ ಅಂತೇಳಿ ಹೊಡ್ಕೊಂಬಂದೆ. ಇವಾಗ ಹೋಗೋದೆ ಇನ್ನೇನೊಂದು 20-30 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಅನಂತಪುರ. ಬನ್ನಿ ಹೋಗಮ್ಮ. ನೋಡಿ ನೀವು ಕೇಳ್ತೀರಾ ಗ್ಲಾಸ್ ಒಳಗಿರೋ ಯಾಕೆ ಲೈಟ್ ಹಾಕಿಲ್ಲ ಅಂತೇಳಿ. ಅದು ಹಾಕಿಲ್ಲ ಗುರು, ಕಣ್ಣಿಗೆ ಹೊಡಿತಂತೇಳಿ. ನೀವು ಹೋಗಮ್ಮ. ಅನಂತಪುರಿಗೆ ಬಂದ್ವಿ. ಇವಾಗ ಅನಂತಪುರಿಗೆ ಬಂದು ಹೈವೇ ಹತ್ತಿ ಹೋಗ್ತಾ ಇದೀನಿ ನೋಡಿ. ಹೈವೇ ಖಾಲಿ ಐತೆ, ನಮ್ದೇ ಗಾಡಿ ಇರೋದು, ಯಾವ ಗಾಡಿನೂ ಇಲ್ಲ, ಆರಾಮಾಗಿ ಹೋಗ್ಬೋದು. ಇನ್ನು ನಿದ್ರೇನು ಬರ್ತಿಲ್ಲ, ನೋಡೋದು ಎಲ್ಲಿ ಗಂಟೆ ಆಗ್ತದೆ ಅಲ್ಲಿ ಗಂಟೆ ಹೊಡೆಯೋದು. ಟೈಮ್ ಬಂದು ಅಲ್ಲೇ 1-1.5-2 ಗಂಟೆ ಆಗಿರ್ಬೋದೇನೋ. ಟೈಮ್ ಬಂದು 1-1.5-2 ಗಂಟೆ ಆಗೈತೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಇದು ಸಬ್ಸ್ಕ್ರೈಬ್ ಮಾಡಿಸಿ. ಯಾಕೋ ಸಬ್ಸ್ಕ್ರೈಬೇ ಆಗ್ತಿಲ್ಲ, ವ್ಯೂಸು ಕಮ್ಮಿ ಬರ್ತಿದ್ದಾವೆ. ಹಿಂಗಾದ್ರೆ ವಿಡಿಯೋ ಮಾಡಕ್ಕೆ ಬೇಜಾರಾಗುತ್ತೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿದರೆ ಎಂಟರ್ಟೈನ್ಮೆಂಟ್ ಇದು ನಮ್ಗಿನ್ನ ಎಂಕರೇಜ್ ಆಗುತ್ತೆ. ಬಾಯ್ ಗುಡ್ ನೈಟ್.